ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ದಿನಗಳು ಯಾವ್ದು, ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಈ ತಿಂಗಳು ಮಾಡಿಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ಮತ್ತು ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಜುಲೈನ ಸಂಪೂರ್ಣವಾದ ವಿಶೇಷತೆ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಜುಲೈನ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ತುಂಬಾ ಅತ್ಯಂತ ಸಮೀಪವಾಗತಕ್ಕಂತಹ ತಿಂಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ವಿಶೇಷವಾದಂತಹ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನಪ್ಪಾ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದಿನಗಳನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಜುಲೈ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ. ಅದಾದ ನಂತರದಲ್ಲಿ 10ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಬುಧ ಜಯಂತಿ. 11ನೇ ತಾರೀಕು 7ನೇ ತಿಂಗಳು 2026 ಶನಿವಾರದ ದಿವಸ ಆರ್ಯಮಾನ ವೈಷ್ಣವೈಕಾದಶಿ ಇರುವಂಥದ್ದು. ಮತ್ತು 13ನೇ ತಾರೀಕು 7ನೇ ತಿಂಗಳು 2026 ಮಾಸ ಶಿವರಾತ್ರಿ ಇದೆ. ಮತ್ತು 14ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು 15ನೇ ತಾರೀಕು ನಿಮಗೆ ಚಂದ್ರ ದರ್ಶನವಾಗ್ತದೆ. ಇನ್ನು 17ನೇ ತಾರೀಕಿನಿಂದ ವಿಶೇಷವಾಗಿ ಉತ್ತರಾಯಣದ ಪುಣ್ಯಕಾಲವು ಮುಗಿದು ದಕ್ಷಿಣಾಯನದ ಪುಣ್ಯಕಾಲ ಶುರುವಾಗ್ತಕ್ಕಂಥ ದಿವಸ. ಅಲ್ಲಿಂದ ತಮಸ್ಸು ಅಂದ್ರೆ ಕತ್ತಲೆಯು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಕಿನ ಅವಧಿಯು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದಕ್ಷಿಣಾಯನದ ಪುಣ್ಯಕಾಲ, ಅದ್ರ ಜೊತೆಗೆ ಅವತ್ತು ಆಷಾಢದ ಶುಕ್ರವಾರ ಬೇರೆ ಇರೋದ್ರಿಂದ ನಿಮಗೆ ಆಡಿ ಶುಕ್ರವಾರದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಶುರುವಾಗ್ತಕ್ಕಂತಹ ಮೊದಲನೇ ದಿವಸ. ಇನ್ನು 24ನೇ ತಾರೀಕಿಗೆ ಆಡಿ ಶುಕ್ರವಾರದ 2ನೇ ಲಕ್ಷ್ಮಿ ಪೂಜೆ ಇರ್ತಕ್ಕಂತಹದ್ದು. ಅದೇ ರೀತಿಯಾಗಿ 29ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರುಪೌರ್ಣಮಿ ಇರ್ತಕ್ಕಂತಹದ್ದು. ನೋಡಿ, ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಗುರುಗಳನ್ನ, ವ್ಯಾಸರನ್ನ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥ ದಿವಸ. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅದೆಲ್ಲ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಕಂಡದ್ದನ್ನೆಲ್ಲ ಮಾಡುವಂತಹದ್ದಾಗೋಗಿದೆ. ಖಂಡಿತವಾಗಿಯೂ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಗುರುಪೌರ್ಣಮಿ ವ್ಯಾಸರಾಯರಿಗೋಸ್ಕರವೇ ಇರ್ತಕ್ಕಂಥದ್ದು, ವೇದವ್ಯಾಸರ ಉಪಾಸನೆಗಂತಲೇ ಇರ್ತಕ್ಕಂಥದ್ದು.
ಅವರ ವಿಶೇಷ ಜ್ಞಾನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಂತ ಹೇಳಿ ನಿಮ್ಮ ಗುರುಗಳನ್ನು ಚಿಂತನೆ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಆದ್ರೆ ದಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಗೆ ಇಷ್ಟವಾದಂತವ್ರ ಹುಟ್ಟುಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ ಹುಟ್ಟುಹಬ್ಬನೇ. ಅದೇ ರೀತಿಯಾಗಿ ಇನ್ನೊಬ್ರು ಹುಟ್ಟುಹಬ್ಬನೇ. ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ನಮಗೆ ಜೀವ. ಸಾಧ್ಯ 1000 ಆದರೂ ಸಹ ಸತ್ಯ ಪರಮಾರ್ಥ ಬೇರೆಯೇ ಇರುತ್ತೆ. ಅವತ್ತಿನ ದಿವಸ ಆರಾಧನೆ ಮಗೆ ಒಳಪಡಿಸಬೇಕಾಗಿದ್ದಂತಹದ್ದು ವ್ಯಾಸರನ್ನೇ ಹೊರತು ಬೇರೆಯವರನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಈ ತಿಂಗಳ ಒಂದು ವಿಶೇಷವಾದಂತಹ ದಿನ ವಿಶೇಷತೆಗಳು ಅಂತ ಗಮನಿಸಬಹುದು. ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 4ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಒಂದು ವಕ್ರೀಗತನಾಗಿರ್ತಕ್ಕಂತಹ ಬುಧನ ಪ್ರವೇಶವಾಗ್ತದೆ. ಅದೇ ರೀತಿಯಾಗಿ 17ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಇದಿಷ್ಟು ಗ್ರಹಗಳ ಸಂಚಾರದ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು. ಇದರ ಆಧಾರದ ಮೇಲೆ ನಿಮ್ಮ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಇಣುಕು ನೋಟ ಇದಾಗಿರುತ್ತೆ. ಇದು ನಿಮ್ಮ ದಶಾಭುಕ್ತಿಯನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ದಶ ನಡೀತಿದೆ, ಭುಕ್ತಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜಾತಕದ ಸಮಯ ಹೇಗಿದೆ, ನಿಮ್ಮ ಜೀವನದ ಬಹುಭಾಗದ ಸಮಯ ನಿಮ್ಮ ಜಾತಕದ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಸಮಯ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜನ್ಮ ಜಾತಕವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಗೋಚಾರದ ಫಲ ಜೀವನಕ್ಕೆ 20 ಭಾಗದಷ್ಟು ನಿಮಗೆ ಒಂದು ಒಳ್ಳೇದು ಅಥವಾ ಕೆಡಕನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಇನ್ನು 80 ಭಾಗ ಒಳ್ಳೇದು ಅಥವಾ ಕೆಡಕನ್ನ ಕೊಡೋದು ನಿಮ್ಮ ಜನ್ಮ ಜಾತಕ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಏನಿದೆ ಅನ್ನೋದನ್ನ ಮೊದಲನೇದಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ಗೋಚಾರದ ಫಲಗಳನ್ನು ಸಹ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳ ಇನ್ನೊಂದು ದೊಡ್ಡ ಮಟ್ಟದ ಪರಿವರ್ತನೆ ಇರತಕ್ಕಂತಹ ದಿನ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ನಿಮಗೆ ಕಂಡು ಕೇಳರಿಯದಂತಹ ವಿಚಾರವೊಂದು ಇದೇ ತಿಂಗಳು ಭಗವತ್ ಪ್ರೇರಣೆಯಿಂದ ನಮ್ಮ ಮುಖಾಂತರವಾಗಿ ನಡೀತಾ ಇದೆ. ಬಹಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಈ ಮಾಸ ಭವಿಷ್ಯದ ವಿಶೇಷತೆ ಹೇಳಬೇಕಾದ್ರೆ ಆ ದಿನಾಂಕವನ್ನ ಹೇಳಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶೇಷವಾಗಿರ್ತಕ್ಕಂತಹ 12ನೇ ತಾರೀಕು 7ನೇ ತಿಂಗಳು 2026 ಆ ಭಾನುವಾರದ ಪ್ರದೋಷದ ಕಾಲ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡ್ತಕ್ಕಂತಹ ದಿವಸ. ಎಲ್ಲೂ ಸಹ ಈ ನಿಮಗೆ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗತಕ್ಕಂತಹ ದಿವಸ ಅಂತಾನೆ ಹೇಳಬಹುದು. ಏನು ಎತ್ತ ಅನ್ನೋದನ್ನ ವಿಡಿಯೋನಲ್ಲಿ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಈಗ ಮಾಸ ಭವಿಷ್ಯದ ಕಡೆಗೆ ಗಮನವನ್ನ ಹರಿಸೋಣ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಜುಲೈನ ತಿಂಗಳಲ್ಲಿ ರಾಶಿಯ ಒಂದು ಭವಿಷ್ಯವನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ರಾಶ್ಯಾಧಿಪತಿ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಬಹಳ ಒಂದು ಉತ್ಸಾಹದಾಯಕವಾದಂತಹ ವಾತಾವರಣವನ್ನ ಕೊಡ್ತಾ ಇದ್ದಾನೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಉಲ್ಲಾಸವನ್ನ, ನಿಮ್ಮ ಒಂದಷ್ಟು ಗ್ರಹಣದ ಛಾಯೆಗಳಿಂದೆಲ್ಲ ಆಚೆ ಬಂದು ಒಂದು ನವೋಲ್ಲಾಸವನ್ನ ಕೊಡ್ತಾ ಇದ್ದಾನೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಬಹಳ ದೊಡ್ಡ ಮಟ್ಟದ ಲಾಭವನ್ನ ಕೊಡ್ತಾ ಇದ್ದಾನೆ. ದ್ವಿತೀಯದಲ್ಲಿ ಗುರುವು ಅತ್ಯಂತ ಬಲಿಷ್ಠನಾಗಿ ಉಚ್ಚಂಗತನಾಗಿ ನಿಮ್ಮ ರಾಶಿಯಿಂದ ಷಷ್ಠ ಸ್ಥಾನದ ಮೇಲೆಯೂ ಅಷ್ಟಮ ಸ್ಥಾನದ ಮೇಲೆಯೂ ಅದೇ ರೀತಿಯಾಗಿ ಕರ್ಮಸ್ಥಾನದ ಮೇಲೆಯೂ ಬಹಳ ತುಂಬಾ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯ ಪರ್ವಕಾಲ ಈಗಾಗಲೇ ಶುರುವಾಗಿದೆ. ನಿಂತಹ ಅನೇಕ ಕೆಲಸ ಕಾರ್ಯಗಳು ನಿಧಾನವಾಗಿ ಶುರುವಾಗುವುದಕ್ಕೆ ಪ್ರಾರಂಭ ಆಗಿದೆ. ತಟಸ್ಥವಾಗಿದ್ದಂತಹ ಬದುಕು ಎಲ್ಲೋ ಒಂದ್ ಕಡೆ ಚುರುಕಾಗೋದಕ್ಕೆ ಶುರುವಾಗಿದೆ. ಹಣಕಾಸಿನ ವಿಚಾರಗಳು ಅಂತ ಬಂದ ಸಂದರ್ಭಕ್ಕೆ ಒಂದಷ್ಟು ಒಳಹರಿವಿನ ಪ್ರಮಾಣ ಹೆಚ್ಚತ್ತೆ. ದುಡ್ಡು ಕಾಸುಗಳು ತುಂಬಾ ಸ್ಟ್ರಕ್ ಆಗೋಗಿತ್ತು, ತುಂಬಾ ಉಸಿರುಗಟ್ಟಿಸುವಂತಹ ವಾತಾವರಣ ಇತ್ತು. ನಿಧಾನವಾಗಿ ಅದೆಲ್ಲ ಬಗೆಹರಿತಕ್ಕಂತಹ ಸಂದರ್ಭಗಳು ಆಗಿರ್ತವೆ. ಇನ್ನು ಅತ್ಯುತ್ತಮವಾಗಿರತಕ್ಕಂತಹ ಧನಲಾಭದ ಜೊತೆಗೆ ಮಾನಸಿಕ ಸ್ಥೈರ್ಯ ಮತ್ತು ಧೈರ್ಯಗಳನ್ನ
ಹೆಚ್ಚಿಗೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ಒಂದು ತಿಂಗಳು ಅಂತಾನೆ ಹೇಳ್ಬಹುದು. ಇನ್ನು ಕುಟುಂಬದಲ್ಲಿ ಬಹಳ ನೆಮ್ಮದಿ, ಸುಖ, ಶಾಂತಿ ಇದೆಲ್ಲವೂ ಸಹ ದೊರೆಯತಕ್ಕಂತಹದ್ದು. ನಿಮ್ಮ ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳಿಗೆ ಈ ತಿಂಗಳು ಪರಿಹಾರ ಅನ್ನುವಂತಹದ್ದು ಸಿಗುತ್ತೆ. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಸಹ ಒಂದು ದೈವದ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ನಿಮ್ಮ ನಂಬಿಕೆಯ ಬಲದಿಂದ ಒಂದು ಒಳ್ಳೆ ರೀತಿಯಾದಂತಹ ದಾರಿಯನ್ನ ನೀವು ಮಾಡ್ಕೊಳ್ತೀರಾ. ಇನ್ನು ಸುಖಸ್ಥಾನಾಧಿಪತಿಯೂ ಬುಧನೇ ಆಗಿರೋದ್ರಿಂದಾಗಿ ಅವನು ನಿಮ್ಮ ರಾಶಿಯ ಅಧಿಪತಿಯೇ ಹೌದು. ನಿಮ್ಮ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರೋದ್ರಿಂದಾಗಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಇನ್ನು ತೃತೀಯಾಧಿಪತಿ ದ್ವಿತೀಯದಲ್ಲಿ ಸಂಚಾರ ಮಾಡುವಂಥದ್ದು, ನಿಮ್ ನೋಡಿ ಅದು ಉಚ್ಚಂಗತನಾದಂತಹ ಗ್ರಹದ ಜೊತೆಗೆ ಇರ್ತಕ್ಕಂಥದ್ದು ತುಂಬಾ ದೊಡ್ಡ ಮಟ್ಟದ ಪ್ರಭಾವವನ್ನ ಕೊಡ್ತಾನೆ. ವ್ಯಯಾಧಿಪತಿಯು ನಿಮಗೆ ತೃತೀಯದಲ್ಲಿದ್ದು, ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರನು ತೃತೀಯದಲ್ಲಿದ್ದು ಕೇತುಯುಕ್ತನಾಗಿದ್ದಾನೆ. ಕೇತು 3ನೇ ಮನೆ, ಬಹಳ ಒಳ್ಳೆ ಸ್ಥಾನ, ತುಂಬಾ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು. ಯಾರು ಈ ಫೋಟೋಗ್ರಾಫರ್ಸ್ಗಳು ಯಾರಿದ್ದೀರಿ, ವಿಡಿಯೋಗ್ರಾಫರ್ಸ್ಗಳು ಯಾರಿದ್ದೀರಿ, ಕ್ಯಾಮ್ರಾ ರಿಲೇಟೆಡ್ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರಿದ್ದೀರಿ, ಸಿನಿಮಾ ರಂಗದಲ್ಲಿ ಯಾರ್ಯಾರಿದ್ದೀರಿ, ನಟ ನಟಿಯರು, ರಂಗಕರ್ಮಿಗಳು ಯಾರ್ಯಾರಿದ್ದೀರಿ, ಅಥವಾ ಈ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದೀರಿ, ಅವರೆಲ್ಲರಿಗೂ ಸಹ ತುಂಬಾ ದೊಡ್ಡ ಮಟ್ಟದ ಪರಿವರ್ತನಾ ಯೋಗ ಇರತಕ್ಕಂಥದ್ದು. ರಾಜಕಾರಣಿಗಳಿಗೂ ಬಹಳ ಶುಭವಾಗ್ತಕ್ಕಂಥ ವಾತಾವರಣ. ನಿಮ್ ಕಂಡ ಕನಸುಗಳು ನನಸಾಗ್ತದೆ. ವೈರಿಗಳ ನಿರ್ನಾಮವಾಗ್ತಕ್ಕಂಥದ್ದು. ನಿಮ್ಮ ಬದುಕೆ ಒಂದ್ ಕಡೆ ಬದಲಾವಣೆಯ ಪರ್ವದ ಕಡೆಗೆ, ಬದಲಾವಣೆಯ ದಿಸೆಗೆ ಕಡೆಗೆ ಹೋಗುವಂಥದ್ದು ಆಗತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನ ಪ್ರಭಾವ ನೋಡಿ, ಭಾಗ್ಯಸ್ಥಾನದಲ್ಲಿ ರಾಹು ಬಂತು ಅಂತ ಹೇಳಿದ್ರೆ ನಿಧಾನವಾಗಿರ್ತಕ್ಕಂತಹ ಅಭಿವೃದ್ಧಿ ಜೊತೆಗೆ ದಿಢೀರ್ ಬದಲಾವಣೆಗಳು. ಕೆಲವೊಂದ್ಸಲ ನಿಮ್ಗೆ ನಿಮ್ ಜಾತಕದಲ್ಲಿ ಏನಾದ್ರೂ 3, 6, 11ರಲ್ಲಿ ರಾಹು ಏನಾದ್ರೂ ಇದ್ದ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಬಹಳ ಚೆನ್ನಾಗೋಗ್ತೀರಿ. ತುಂಬಾ ಚೆನ್ನಾಗಿರ್ತಕ್ಕಂತಹ ಭೋಗದ ಜೀವನವನ್ನೆಲ್ಲ ಕೊಟ್ಬಿಡ್ತಾನೆ. ಏನೂ ಇಲ್ಲದೆ ಇದ್ದಂತಹವರಿಗೂ ಎಲ್ಲ ಒಂದು ಒಳ್ಳೆ ರೀತಿ ಶುಭವಾಗ್ತಕ್ಕಂಥದ್ದು, ಶುಭ ರೀತಿಯಾಗಿರ್ತಕ್ಕಂಥದ್ದು ಆಗತ್ತೆ. ಸೊ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಎಲ್ಲ ಅನುಕೂಲಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು, ಹೆಚ್ಚಿಗೆ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗತಕ್ಕಂತಹದ್ದು ಆಗತ್ತೆ. ನಿಮ್ಗೆ ನೆಮ್ಮದಿ ಅನ್ನುವಂಥದ್ದು ಹೆಚ್ಚಿಗೆ ಸಿಗ್ತಕ್ಕಂಥದ್ದು, ಕನಸುಗಳು ನನಸಾಗ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ತುಂಬಾ ಅವಮಾನಗಳು, ಚಿಂತೆಗಳು ಅದೆಲ್ಲವನ್ನ ಎದುರಿಸಿ ಸಾಕಾಗಿ ಕಂಗೆಟ್ಟು ಹೋದಂತಹವರ ಬದುಕಿನಲ್ಲಿ ಸಣ್ಣದಾಗಿ ದೀಪ ಉರಿಯೋದಕ್ಕೆ ಶುರುವಾಗಿದೆ. ನಿಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿ ಅನ್ನುವಂತಹ ಎಣ್ಣೆಯನ್ನ ಅದಕ್ಕೆ ಹಾಕ್ತಾ ಬಂದು ಈ ಶತ್ರುಕಾಟ, ಒಂದಷ್ಟು ಸೋಮಾರಿತನ ಅವನ್ನೆಲ್ಲ ಬಿಟ್ಟು ಆ ದೀಪಕ್ಕೆ ನಿಮ್ಮ 2 ಕೈಗಳನ್ನು ಅಡ್ಡ ಹಿಡಿತಾ ಹೋಗಿ ಖಂಡಿತ ಅದು ನಿಮಗೆ ದಾರಿಯನ್ನು ತೋರಿಸ್ತಾ ಹೋಗುತ್ತೆ. ನಿಮ್ಮ ಬದುಕು ಬದಲಾವಣೆ ಆಗ್ತದೆ. ಅದೇ ರೀತಿಯಾಗಿ ಶನಿಯು 10ನೇ ಮನೆಯಲ್ಲಿ ಇದ್ದು ನಿಮ್ಮ ವ್ಯಯಸ್ಥಾನದ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಹಲವಾರು ರೀತಿಯಲ್ಲಿ ಖರ್ಚುಗಳು ಜಾಸ್ತಿ ಆಗ್ತದೆ. ಯಾವ ರೀತಿಯಾಗಂದ್ರೆ ಶುಭ ರೀತಿಯಾಗಿ ಶುಭ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ದೇವರು ದಿಂಡ್ರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಆಲಯಗಳ ಭೇಟಿ, ತೀರ್ಥಕ್ಷೇತ್ರಗಳ, ಧರ್ಮಕ್ಷೇತ್ರಗಳ ಭೇಟಿಗಳನ್ನ ಮಾಡ್ತಕ್ಕಂತಹದ್ದು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವಾತಾವರಣವನ್ನ ಕೊಡ್ತಕ್ಕಂಥದ್ದು ಆಗತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಬದುಕು ಬದಲಾವಣೆಯಾಗ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ಉತ್ತಮ ಧನಲಾಭ, ಪ್ರಯತ್ನಿಸಿದಂತಹ ಎಲ್ಲಾ ಕೆಲಸಗಳು ಸಹ ನಿಮಗೆ ಕೈಗೂಡತಕ್ಕಂತಹದ್ದು. ಮತ್ತೆ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೂ ಸಹ ನಿಮಗೆ ಬದಲಾವಣೆಗಳಾಗ್ತದೆ. ಇನ್ನು ಶನಿ ಅಂತ ಬಂದಾಗ ಶನಿ ಶಾಂತಿಯು ನಡೀತಾ ಇದೆ, ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಶನಿ ಮಹಾಯಾಗ, ಇನ್ನೇನು ಶನಿ ವಕ್ರೀಗತನಾಗಿದ್ದಾನೆ, ಆ ವಕ್ರೀಗತನಾಗಿ ಒಂದಷ್ಟು ಅಶುಭ ಫಲಗಳನ್ನ ಕೊಡೋಕ್ ಮುಂಚಿತವಾಗಿಯೇ ನಿಮ್ಮ ಬದುಕನ್ನ ಚೆನ್ನಾಗಿರೋದನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. 12ನೇ ತಾರೀಕು 7ನೇ ತಿಂಗಳು 2026ರಂದು ಶನಿ ಮಹಾಯಾಗ ನಡೀತಾ ಇದೆ. ಆ ಶನಿ ಮಹಾಯಾಗದ ಮುಖಾಂತರವಾಗಿ ಶನಿದೇವರ ಮತ್ತು ಹನುಮದೇವರ ಉಪಾಸನೆಯನ್ನ ಮಾಡಿ ನಿಮ್ಮೆಲ್ಲರ ಕಷ್ಟಗಳನ್ನ ಕಳೆಯೋದಕ್ಕಾಗಿಯೇ ಶನಿ ಮಹಾಯಾಗ ಇನ್ನೇನು ಜುಲೈ 12ನೇ ತಾರೀಕಿನಂದು ಪ್ರಾರಂಭವಾಗ್ತದೆ. ಅವತ್ತು ವಿಶ್ವದಲ್ಲೇ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಆ ಶುಭ ದಿವಸ. ಅಂತಹ ಪರ್ವಕಾಲದಲ್ಲಿ ನಿಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಳ್ಬಹುದು. ಯಾವ ರೀತಿಯಾಗಪ್ಪ, ಏನಪ್ಪ ಅಂತಹ ಶುಭ ಕಾಲ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಮತ್ತು ಶನಿಗೆ ಯಾರಾದರೂ ಭಯಪಡಿಸಿದ್ದಾರೆ ಅಂತಂದ್ರೆ ಅದು ಹನುಮದೇವರು ಮಾತ್ರ. ಹಾಗಾಗಿಯೇ ಏಕಶಿಲೆಯಲ್ಲಿ ನಾವು ವಿಶೇಷವಾಗಿ ಶನಿ ಮತ್ತು ಹನುಮಂತನನ್ನ ಕೆತ್ತಿ ಮುಂಭಾಗದಲ್ಲಿ
ಅಭಯ ವರಪ್ರದಾಯಕನಾಗಿರತಕ್ಕಂತಹ ಹನುಮಂತನನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಿ ಹಿಂಭಾಗದ ಉತ್ತರದಲ್ಲಿ ಕನ್ನಡಿಯ ಮುಖಾಂತರವಾಗಿ ಶನಿ ದರ್ಶನವನ್ನ ಮಾಡಿಸ್ತೇವೆ. ಆ ಮಾಡಿಸೋದ್ರಿಂದಾಗಿ ನಿಮಗೆ ಶನಿಯ ನೇರ ದೃಷ್ಟಿಯ ಪ್ರಭಾವ ಆಗೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಶನಿ ಯಾರ ಮಾತಿಗಾದ್ರೂ ಬಗ್ಗುತ್ತಾನೆ ಅಂತ ಹೇಳಿದ್ರೆ ಅದು ಹನುಮಂತನ ಮಾತಿಗೆ ಮಾತ್ರವೇ ಬಗ್ಗುತಕ್ಕಂತಹದ್ದು, ಹನುಮಂತನಿಗೆ ಮಾತ್ರ ಹೆದರತಕ್ಕಂಥದ್ದು. ಜೊತೆಗೆ ಹನುಮಂತನಿಗೆ ವಾಕ್ಯ ಕೊಟ್ಟಿದ್ದಾನೆ, ನಿನ್ನ ಭಕ್ತರಿಗೆ ನಾನು ಪೀಡನೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಹನುಮಂತ ಸಮೇತವಾಗಿರತಕ್ಕಂತಹ ನಮ್ಮ ಈ ವಿಶೇಷವಾದಂತಹ ಶನಿಮೂರ್ತಿಯನ್ನ ನಾವು ಮೇ 31ನೇ ತಾರೀಕಿನ ಗುರು ಮಹಾಯಾಗದಂದು ಲೋಕದಲ್ಲಿ ನಿಮಗೆ ತೋರಿಸಿದ್ದೇವೆ. ಬಂದಂತಹ ಯಾಗಕ್ಕೆ ಬಂದಂತಹವರೆಲ್ಲ ಆ ಮೂರ್ತಿಯನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ 12ನೇ ತಾರೀಕು 7ನೇ ತಿಂಗಳು 2026 ನಡೆಯುತ್ತೆ. ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕಿನಿಂದ ನಡೆಯುತ್ತೆ. ಸ್ವತಃ ನಿಮ್ಮ ಕೈಯಾರೆಯೇ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡತಕ್ಕಂತಹ ಅವಕಾಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಮೂಲ ಪ್ರತಿಷ್ಠಾಪನಾ ಮೂರ್ತಿಗೆ ಪ್ರಪಂಚದಲ್ಲಿ ಎಲ್ಲೂ ಸಹ ನಿಮಗೆ ನಿಮ್ಮ ಕೈಯಾರೆಯೇ ಅಭಿಷೇಕವನ್ನ ಮಾಡ್ತಕ್ಕಂತಹ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಪದ್ಧತಿ ಎಲ್ಲೂ ಇಲ್ಲ. ಹಾಗಾದ್ರೆ ಕೇಳಬಹುದು, ಶನಿಶಿಂಗಣಾಪುರದಲ್ಲಿ ಮಾಡ್ತೀವಲ್ಲ ಗುರುಗಳೇ ಅಂತ. ಶನಿಶಿಂಗಣಾಪುರದಲ್ಲಿ ಮೂಲ ಉದ್ಭವ ಮೂರ್ತಿಯೇ ಹೊರತು ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ನಿಮ್ಗೆಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸಹ ಒಂದು ಮೂಲದಿಂದ ಹೊರಗಡೆಯೇ ನಿಮ್ಮನ್ನ ಇಟ್ಟಿರ್ತಾರೆಯೇ ಹೊರತು ಮೂರ್ತಿಯನ್ನ ಮುಟ್ಟೋಕ್ ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಒಂದು ಮಠದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದ ಮೂರ್ತಿಯನ್ನ ಸ್ವತಃ ನಿಮ್ಮ ಕೈಯಾರೆ ಸ್ಪರ್ಶಿಸಿ ಸ್ಪರ್ಶ ದರ್ಶನವನ್ನ ತೆಗೆದುಕೊಂಡು ಅದಾದ ನಂತರ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಸದಾವಕಾಶವನ್ನು ಮಾಡ್ಕೋಬಹುದು. ಅವತ್ ಒಂದಿನ ಮಾತ್ರ ಸ್ಪರ್ಶ ದರ್ಶನ ಅಲ್ಲ, ಸದಾ ಕಾಲ ಆ ಆಲಯ ಎಲ್ಲಿಯವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ನಾವು ಇರಲಿ ಇಲ್ಲದೆ ಇರಲಿ ಬರುವಂತಹ ಪ್ರತಿ ಭಕ್ತರಿಗೂ ಸಹ ಸ್ಪರ್ಶ ದರ್ಶನ ನಿಮ್ಮ ಕೈಯಾರೆ ಸ್ವತಃ ಅವಧಿಯ ಒಂದು ಸಮಯ ನೋಡಿಕೊಂಡು ಎಳ್ಳೆಣ್ಣೆಯ ಅಭಿಷೇಕವನ್ನ ನೀವು ಮಾಡುವಂತಹ ಅವಕಾಶವನ್ನ ಕೊಡ್ತೇವೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಹ ನಡೀತಾ ಇದೆ. ಅದಕ್ಕೆ ಭಕ್ತರು, ನಮ್ಮ ಶಂಕರಾನಂದ ಟಿವಿಯ ಅನುಯಾಯಿಗಳು, ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ, ನಿಮ್ಮ ತನು ಮನ ಧನವನ್ನ ವಿಶೇಷವಾಗಿ ಅರ್ಪಣೆ ಮಾಡಿ. ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲೇ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನ ಮಾಡಿ ದೇವಸ್ಥಾನಕ್ಕೆ ಸಹಾಯ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಹಾಕಿ. ಶುಭವಾಗ್ಲಿ. ಈ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿರತಕ್ಕಂತಹ ಹರತಲೆಯಲ್ಲಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ದಕ್ಷಿಣ ಮುಖ ಹನುಮ ಸಮೇತ ಶನಿದೇವರ ಪ್ರತಿಷ್ಠಾಪನೆಯು ಜುಲೈ 12ನೇ ತಾರೀಕಿನಂದು ನಡೀತಾ ಇದೆ. ತಾವೆಲ್ಲರೂ ಸಹ ಬರಬಹುದು. ಅವತ್ತು ಶನಿ ಮಹಾಯಾಗವನ್ನು ಸಹ ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ಮುಖಾಂತರವಾಗಿ ಪವಮಾನ ಹೋಮವನ್ನು ಮಾಡಿಸಿ ಹನುಮತ್ ಸಮೇತ ಶನಿದೇವರಿಗೆ ಉಪಾಸನೆಯನ್ನ ಮಾಡಿಸಿ, ಯಾರ್ಯಾರಿಗೆ ಶನಿ ಪೀಡನೆಯ ರಾಶಿಗಳಿದ್ದಾವಲ್ಲ ಆ ರಾಶಿಗಳವರು ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಆ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಕೊಡತಕ್ಕಂತಹ ರಕ್ಷೆಯನ್ನ, ಕಪ್ಪನ್ನ ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಬಹಳ ಅನುಕೂಲಗಳು ನಿಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾ, ಈ ಶನಿ ಮಹಾಯಾಗಕ್ಕೆ ಬಂದು ಪಾಲ್ಗೊಳ್ಬೇಕಂದ್ರೂ ಸಹ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಶನಿ ಮಹಾಯಾಗಕ್ಕೆ ಇರ್ತಕ್ಕಂತಹ ಶುಲ್ಕ 800 ರೂಪಾಯಿಗಳು. ಆ 800 ರೂಪಾಯಿಗಳಲ್ಲಿ ನಿಮಗೆ ಪೂಜೆ, ಸಂಕಲ್ಪಗಳು, ವಿಶೇಷವಾಗಿ ಮೃತ್ಯುಂಜಯ ಸಮೇತ ಪವಮಾನ ಹೋಮಗಳನ್ನೆಲ್ಲ ಮಾಡಿ ಆ ಒಂದು ನಿಮಗೆ ಶನಿಯ ವಿಶೇಷವಾಗಿರ್ತಕ್ಕಂಥದ್ದ ಹೋಮದ ರಕ್ಷೆಯ ಪ್ರಸಾದವನ್ನು ಕೊಡ್ತೀವಿ ಮತ್ತು ಕವಚವನ್ನ ಕೊಡ್ತೀವಿ. ಆ ವಿಶೇಷವಾದಂತಹ ರಕ್ಷೆ ಮತ್ತು ಕವಚವನ್ನ ನೀವು ರಕ್ಷೆಯನ್ನು ಹಣೆಗೆ ಹಚ್ಕೊಳ್ಬೇಕು. ಕವಚವನ್ನ ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ ಧರಿಸಬೇಕು. ಅದರಿಂದ ನಿಮ್ಗೆ ಶನಿಯ ವಿಶೇಷವಾದಂತಹ ಶ್ರೀರಕ್ಷೆಯು ಸಿಕ್ಕತ್ತೆ ಅಂತ ಹೇಳ್ತಾ, ಅಷ್ಟು ಫಲಾನುಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಪ್ರಗತಿ ಆಗ್ತದೆ.
ಆದಾಯ ಮತ್ತು ವೆಚ್ಚ ಶುಭ ರೀತಿಯಾಗಿರ್ತಕ್ಕಂತಹ ವೆಚ್ಚಗಳೇ ಅಧಿಕವಾಗಿದೆ, ಅಶುಭದಾಯಕವಾಗಿರ್ತಕ್ಕಂತಹ ವೆಚ್ಚಗಳೇನು ಇಲ್ಲ. ಹಣಕಾಸಿನ ಅಡೆತಡೆಗಳೆಲ್ಲ ಒಂದು ನಿವಾರಣೆ ಆಗತಕ್ಕಂತಹದ್ದು. ಮಣ್ಣು ಜೊತೆಗಿದ್ದಂತಹವರ ಮಾನಸಿಕ ವ್ಯತ್ಯಾಸಗಳು ಸಹ ಸರಿ ಹೋಗ್ತಕ್ಕಂಥದ್ದು, ನಿಮ್ಗೆ ಒಂದಷ್ಟು ನೆಮ್ಮದಿಗಳು ಪ್ರಾಪ್ತಿ ಆಗತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಪ್ರೈಮರಿ ಎಜುಕೇಶನ್ ನಲ್ಲಿ ಇರ್ತಕ್ಕಂಥವ್ರಿಗೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ ರೀತಿಯಾದಂತಹ ವಾತಾವರಣ. ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಬಹಳ ಶುಭ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ರೈತರಿಗೆ ವಿಶೇಷ ಧನಲಾಭದ ಯೋಗ. ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಕೈ ಹಿಡಿದು ನಿಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆಗಳು ಬರ್ತಕ್ಕಂತಹದ್ದು. ಸಾಕಷ್ಟು ಪ್ರತಿಫಲ ನಮ್ಮ ರೈತಾಪಿ ವರ್ಗದವರಿಗೆ ಸಿಗ್ತಕ್ಕಂಥದ್ದು. ಸಾಕಷ್ಟು ಮಳೆ ವೃಷ್ಟಿಯು ಅತಿವೃಷ್ಟಿಯಾಗದೆ ಅಥವಾ ಅನಾವೃಷ್ಟಿಯೂ ಆಗದೆ ಸವೃಷ್ಟಿ ನಿಮಗೆ ಒಂದು ಒಳ್ಳೆ ರೀತಿಯಾದಂತಹ ವಾತಾವರಣವನ್ನ ಕೊಡುತ್ತದೆ. ಇನ್ನು ವರ್ತಕರಿಗೆ ವ್ಯಾಪಾರಗಳಲ್ಲಿ ಅಭಿವೃದ್ಧಿಗಳು ದಿನೇ ಅಭಿವೃದ್ಧಿಗಳಾಗುತ್ತೆ. ನೂತನ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೊಳ್ಳೋದಕ್ಕೂ ಸಹ ಇದು ಬಹಳ ಸಕಾಲ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ಯಾರ್ಯಾರು ಹೊಸ ಬಂಡವಾಳಗಳನ್ನು ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಸಹ ಉತ್ತಮವಾಗಿದೆ. ಇನ್ನು ನೌಕರರಿಗೆ, ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಮೇಲಧಿಕಾರಿಗಳ ಶ್ರೀರಕ್ಷೆ, ಅವರ ಪ್ರೀತಿಯ ಒಡನಾಟಗಳು ಎಲ್ಲವೂ ನಿಮ್ಮ ಬದುಕಲ್ಲಿ ಒಂದಷ್ಟರ ಮಟ್ಟಕ್ಕೆ ಶುಭ ವಾತಾವರಣ. ಇಷ್ಟು ದಿವಸ ನಿಮ್ಮನ್ನು ಕಂಡ್ರೆ ಆಗದೇ ಇದ್ದಂತಹ ಮೇಲಧಿಕಾರಿ ದಿಢೀರಂತ ನಿಮ್ಮ ಮೇಲೆ ಒಲವುಗಳನ್ನ ತೋರಿಸ್ತಕ್ಕಂಥದ್ದು, ನಿಮ್ಮ ಮೇಲೆ ಒಂದಷ್ಟು ತುಂಬಾನೇ ಅಪ್ಯಾಯವಾಗಿ ನಡ್ಕೊಳ್ತಕ್ಕಂಥದ್ದೆಲ್ಲ ಆಗ್ತದೆ. ನಿಮ್ಮ ಕೆಲಸ ಬದ್ಧತೆ ಚೆನ್ನಾಗಾಗ್ತದೆ. ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದೇ ರೀತಿಯಾಗಿ ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ವಿಶೇಷವಾಗಿ ಆ ಶನಿ ಮತ್ತು ಹನುಮಂತನ ಪ್ರತಿಷ್ಠಾಪನೆಗೆ ಬರೋದು ಮರಿಬೇಡಿ. ಶನಿಯಾಗದ ಬಗ್ಗೆ ವಿಶೇಷವಾದ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಮತ್ತು ದೇವಸ್ಥಾನಕ್ಕೆ ದಾನಿಗಳು ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ದಾನದ ಮುಖಾಂತರವಾಗಿ ನಿಮ್ಮ ಹಣವನ್ನ ಸಂದಾಯ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರತಕ್ಕಂತಹ ನಮ್ಮ ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಂಡಿದ್ದಾಯ್ತು. ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲ, ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿ ದಿವಸವೂ ನೀವು ನರಸಿಂಹಾಷ್ಟಕ ಸ್ತೋತ್ರವನ್ನ ಬೆಳಗ್ಗೆ ಮತ್ತು ಸಂಜೆ ಎರಡೂ ಕಾಲಗಳಲ್ಲಿಯೂ ಮೂರ್ ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಅದರಲ್ಲೂ ದಕ್ಷಿಣಕ್ಕೆ ಅಭಿಮುಖವಾಗಿ ಬೆಳಗ್ಗೆಯ ಹೊತ್ತು ಕೂತು, ಪೂರ್ವಕ್ಕೆ ಅಭಿಮುಖವಾಗಿ ಸಂಜೆಯ ಹೊತ್ತು ಕೂತು ಪಠಣವನ್ನು ಮಾಡಿ. ಬೆಳಗ್ಗೆ ಪಠಣ ಮಾಡಬೇಕಾದ್ರೆ ದಕ್ಷಿಣಕ್ಕೆ ಅಭಿಮುಖವಾಗಿ ಮಾಡಿ, ಸಂಜೆ ಹೊತ್ತು ಹೇಳಬೇಕಾದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಒಂದು ನರಸಿಂಹಾಷ್ಟಕ ಸ್ತೋತ್ರವನ್ನು ಪಠಣವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದು ಆಗ್ಲಿ ಅಂತ ಹೇಳ್ತಾ ಈ ವಿಶೇಷವಾದ ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.